ನಾವು ಇವತ್ತು ಪ್ರೆಸ್ ಮೀಟ್ ಹಮ್ಮಿಕೊಂಡಿರೋ ಉದ್ದೇಶ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಮಾಹಿತಿ ನೀಡುವ ಸಲುವಾಗಿ. ಆ್ಯಂಡ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ SIR ಅನ್ನೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿಶೇಷ ಸಮಗ್ರ ಪರಿಷ್ಕರಣೆ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2002ನೇ ಇಸ್ವಿಯಲ್ಲಿ ಆಗಿತ್ತು. ಲಾಸ್ಟ್ SIR ಅಂದರೆ 2002ನೇ ಇಸ್ವಿಯಲ್ಲಿ ಆಗಿದ್ದು. ಈಗ ಮತ್ತೆ 2026ನೇ ಇಸ್ವಿಯಲ್ಲಿ ಶುರು ಆಗ್ತಾ ಇದೆ ಜೂನ್ 30ನೇ ತಾರೀಕಿಂದ. ಸೊ ಅದರಲ್ಲಿ ಒಂದು ಮೇನ್ ನಿಗದಿತ ದಿನಾಂಕಗಳು ಅಂತ ಚುನಾವಣಾ ಪಟ್ಟಿ ಬಂದಿದೆ. ಅಂದರೆ SIR ಅರ್ಹತಾ ಪಟ್ಟಿ ಬಂದಿದೆ. SIRನ ಅರ್ಹತಾ ದಿನಾಂಕ ಅಂದರೆ ಮತದಾರ ಯಾವ ದಿನಾಂಕದವರೆಗೂ ಅರ್ಹತೆ ಹೊಂದುತ್ತಾರೆ ಅಂತ, ಅದು 1/10/2026. ಅಂದರೆ ಇವಾಗ ಯಾರು 1/10/2026 ಯಾರಿಗೆ 18 ವರ್ಷ ತುಂಬುತ್ತೆ ಅವರೂ ಅರ್ಹತೆ ಹೊಂದುತ್ತಾರೆ. ಆ್ಯಂಡ್ ತಯಾರಿ, ತರಬೇತಿ ಮತ್ತು ಮುದ್ರಣ ಅನ್ನೋದು 20/6/2026ರಿಂದ 29/6/2026 ತಯಾರಿ, ತರಬೇತಿ ಮತ್ತು ಮುದ್ರಣ. ನಿನ್ನೆ ಆಲ್ರೆಡಿ BLO ಮತ್ತು BLA 2ಸ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯಿಂದನೂ ಒಂದು ಟ್ರೈನಿಂಗ್ ಸೆಷನ್ ಹಮ್ಮಿಕೊಂಡಿದ್ವಿ. ಮತ್ತು ನಾಳೆ 25ನೇ ತಾರೀಕು ಮತ್ತು 29ನೇ ತಾರೀಕು ಇನ್ನೊಂದು ಸುತ್ತಿನ ಟ್ರೈನಿಂಗನ್ನ ಹಮ್ಮಿಕೊಂಡಿದ್ದೀವಿ ಎಲ್ಲ BLOಸ್ಗೆ. ಸೊ 29 ಒಳಗಡೆ ಎಲ್ಲ ತಯಾರಿ ಮತ್ತು ಮುದ್ರಣ ಎಲ್ಲ ಮುಗಿಯುತ್ತೆ. ಆಮೇಲೆ BLOಗಳಿಂದ ಮನೆ ಮನೆಗೆ ಭೇಟಿ, ಅಂದರೆ ಎನ್ಯುಮರೇಷನ್ ಫಾರ್ಮ್ ಅಂತ ಒಂದು ಕೊಡ್ತಾರೆ. ಆ ಎನ್ಯುಮರೇಷನ್ ಫಾರ್ಮ್ನ ಮನೆ ಮನೆಗೆ ಭೇಟಿ ನೀಡಿ BLOಗಳು ಮತದಾರರಿಗೆ ನೀಡಬೇಕಾಗುತ್ತೆ. ಅದು 30/6/2026ರಿಂದ 29/7/2026, ಅಂದರೆ 30 ಜೂನಿಂದ 29 ಜುಲೈವರೆಗೂ ಈ ಕಾರ್ಯ ಪ್ರಗತಿಯಲ್ಲಿರುತ್ತೆ. ಆಮೇಲೆ ಅದಾದಮೇಲೆ ಮತದಾನ ಕೇಂದ್ರಗಳ ಮರು ವಿಂಗಡಣೆ, ಅದು 29/7/2026 ಒಳಗಡೆ ಆಗುತ್ತೆ. ಆಮೇಲೆ ಕರಡು ಮತದಾರರ ಪಟ್ಟಿ ಪ್ರಕಟಣೆ, ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ ಅನ್ನೋದು 5/8/2026 ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ ಆಗುತ್ತೆ. ಅಂದರೆ ಎನ್ಯುಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡಿರ್ತಾರೆ, ಯಾರು ಮಾಹಿತಿ ನೀಡಿರ್ತಾರೆ, ಯಾರು ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಂದು ಯಾರು ವಾಪಸ್ ಇಸ್ಕೊಂಡು ಡಿಜಿಟೈಸ್ ಆಗಿರುತ್ತೆ BLO ಆ್ಯಪಲ್ಲಿ, ಅದೆಲ್ಲದೂ ಡ್ರಾಫ್ಟ್ ರೋಲಲ್ಲಿ ಪಬ್ಲಿಕೇಶನ್ ಆಗುತ್ತೆ. ಪಬ್ಲಿಕೇಶನ್ ಆದಮೇಲೆ ಡ್ರಾಫ್ಟ್ ರೋಲ್ ಬಂದಮೇಲೆ ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸುವ ಅವಧಿ 5/8/2026ರಿಂದ 4/9/2026. ಇದು ಅಬ್ಜೆಕ್ಷನ್ಸು, ಆ ಡ್ರಾಫ್ಟ್ ರೋಲಲ್ಲಿ ಏನಾದರೂ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇದ್ದರೆ, ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸಲ್ಲಿಸೋ ಅಂಥ ಅವಧಿ ಆಗಿರುತ್ತೆ. ಇದು ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 4ರವರೆಗೂ. ಆಮೇಲೆ ಸೂಚನೆ ಹಂತ ಅಥವಾ ಹಕ್ಕುಗಳು ಮತ್ತು ಆಕ್ಷೇಪಣೆಗಳ ವಿಲೇವಾರಿ, ERO ಅವ್ರು ಏನಿರ್ತಾರೆ AC ಸರು, ಅವರು 5/8/2026ರಿಂದ 3/10/2026, ಅಂದರೆ ಆಗಸ್ಟ್ 5ನೇ ತಾರೀಕಿಂದ ಅಕ್ಟೋಬರ್ 3ನೇ ತಾರೀಕುವರೆಗೂ ನೋಟಿಸ್ ಕೊಟ್ಟು, ಯಾರಿಗೇನು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಬಂದಿರುತ್ತೆ ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ಒಂದು ಸ್ಪೀಕಿಂಗ್ ಆರ್ಡರ್ ಅಂತ ಮಾಡ್ತಾರೆ. ಅದಕ್ಕೆ ಒಂದು 2 ತಿಂಗಳ ಕಾಲಾವಕಾಶ ಇರುತ್ತೆ. ಆಮೇಲೆ ಲಾಸ್ಟಿಗೆ 7/10/2026 ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟೋರಲ್ ರೋಲ್, ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಅನ್ನೋದು 10ನೇ ತಿಂಗಳು 7ನೇ ತಾರೀಕು, ಅಂದರೆ ಅಕ್ಟೋಬರ್ 7ನೇ ತಾರೀಕು. ಇದೆಲ್ಲದೂ ಆದಮೇಲೆ ಅರ್ಹ ಮತದಾರರೊಬ್ಬರನ್ನೂ ಕೈ ಬಿಡದಿರ ಇರೋ ರೀತಿ, ಅನರ್ಹ ಮತದಾರರೊಬ್ಬರನ್ನೂ ಆ್ಯಡ್ ಆಗದಿರ ಇರೋ ರೀತಿ ಒಂದು ಪ್ರಯತ್ನ ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟೋರಲ್ ರೋಲ್ ಅನ್ನೋದು 7/10/2026 ಆಗುತ್ತೆ. ಇದಿಷ್ಟು ವೇಳಾಪಟ್ಟಿ SIRದು. SIR ಮುಗಿಯೋದು ಇವಾಗ 7/10/2026, ಶುರುವಾಗೋದು 30/6/2026. ಆಮೇಲೆ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಬಂದು 2,09,268 ಜನ ಮತದಾರರಿದ್ದಾರೆ. ಅದರಲ್ಲಿ ಪುರುಷರು ಬಂದು 1,02,348 ಜನ ಮತದಾರರಿದ್ದಾರೆ. ಆ್ಯಂಡ್ ಮಹಿಳೆಯರು ಬಂದು 1,06,909 ಜನ ಇದ್ದಾರೆ. ಆ್ಯಂಡ್ ಥರ್ಡ್ ಜೆಂಡರ್ ಅನ್ನೋರು ಒಂದು 11 ಜನ ಮತದಾರರಿದ್ದಾರೆ ಈಗ ಸದ್ಯಕ್ಕೆ. ಆ್ಯಂಡ್ ಅದು ಬಿಟ್ಟು ಇವಾಗ ನಮ್ಮಲ್ಲಿ SIR ಅನ್ನೋದು ಮಾಡೋದಕ್ಕೆ ಏನು ERO ಅವರಾಗಿರ್ತಾರೆ AC ಸರು, ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಯಾಗಿ ನಾನಿರ್ತೀನಿ, ತಹಸೀಲ್ದಾರ್ ಚಿಕ್ಕಬಳ್ಳಾಪುರ, ಮತ್ತು ನಗರಸಭೆ ಕಮಿಷನರ್ ಅವರು ಇರ್ತಾರೆ, ಮತ್ತು ಮಂಚನಹಳ್ಳಿ ತಹಸೀಲ್ದಾರ್ ಅವರೂ ಇರ್ತಾರೆ. ಅವ್ರವ್ರಿಗೆ ನಮಗೆ ರೂರಲ್ಗೆ, ಚಿಕ್ಕಬಳ್ಳಾಪುರ ರೂರಲ್ಗೆ 156 ಪೋಲಿಂಗ್ ಸ್ಟೇಷನ್ಸ್ ಬರುತ್ತೆ. ನಗರಸಭೆ ವ್ಯಾಪ್ತಿಯಲ್ಲಿ 52 ಪೋಲಿಂಗ್ ಸ್ಟೇಷನ್ ಬರುತ್ತೆ. ಆಮೇಲೆ ಮಂಚನಹಳ್ಳಿ ವ್ಯಾಪ್ತಿಗೆ 44 ಪೋಲಿಂಗ್ ಸ್ಟೇಷನ್ಸ್ ಬರುತ್ತೆ. ಆ್ಯಂಡ್ ಇದೆಲ್ಲದೂ ಒಂದು ಸುವ್ಯವಸ್ಥೆಯಿಂದ ಏನೂ ಸಮಸ್ಯೆಗಳಿಲ್ದಿರ ಆಗೋದಕ್ಕೆ ಹೆಚ್ಚುವರಿಯಾಗಿ ತಾಲೂಕು ಲೆವೆಲ್ ನೋಡಲ್ ಅಧಿಕಾರಿಗಳನ್ನೂ ನೇಮಕ ಮಾಡಿರ್ತಾರೆ ಜಿಲ್ಲಾಧಿಕಾರಿ ಅವರು.
PS ನಂಬರ್ 1ರಿಂದ 52ರವರೆಗೆ ಬ್ಲಾಕ್ ಎಜುಕೇಷನ್ ಆಫೀಸರ್ ಚಿಕ್ಕಬಳ್ಳಾಪುರ ತಾಲೂಕು ಅಂದರೆ BEO ಅವರು PS 1ರಿಂದ 52ವರೆಗೂ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಮತ್ತು ADLR ಚಿಕ್ಕಬಳ್ಳಾಪುರದವರು 53ರಿಂದ 90 PS ಮತ್ತು 187ರಿಂದ 200 PS ಅವ್ರ ಜವಾಬ್ದಾರಿ ಆಗಿರುತ್ತದು. ಆಮೇಲೆ ಚೈಲ್ಡ್ ಡೆವಲಪ್ಮೆಂಟ್ ಆಫೀಸರ್ ಚಿಕ್ಕಬಳ್ಳಾಪುರ ತಾಲೂಕು PS ನಂಬರ್ 91ರಿಂದ 134ವರೆಗೂ ಅವ್ರು ನೋಡಲ್ ಅಧಿಕಾರಿ ಆಗಿರ್ತಾರೆ. ಆಮೇಲೆ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕ್ ಪಂಚಾಯತ್ ಚಿಕ್ಕಬಳ್ಳಾಪುರ ತಾಲೂಕು PS ನಂಬರ್ 135ರಿಂದ 186ವರೆಗೂ ಅವ್ರು ನೋಡಲ್ ಅಧಿಕಾರಿ ಆಗಿರ್ತಾರೆ. ಆಮೇಲೆ ಕಮಿಷನರ್ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ PS ನಂಬರ್ 201 to 252 ಅವ್ರು ನೋಡಲ್ ಅಧಿಕಾರಿ ಆಗಿರ್ತಾರೆ. ಸೊ ಒಟ್ಟು 5 ನೋಡಲ್ ಅಧಿಕಾರಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ನೇಮಕ ಆಗಿರ್ತಾರೆ. ಆ್ಯಂಡ್ ಎಲ್ಲ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡ್ತಾಯಿದ್ವಿ, ಬೂತ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡ್ತಾಯಿದ್ವಿ. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನೋದು ಪ್ರತಿಯೊಂದು ಮತಗಟ್ಟೆಯಲ್ಲಿ ಒಂದೊಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇರುತ್ತೆ. ಯಾವುದೇ ಮತದಾರ ಆಗಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಎಲ್ಲ ಅವ್ರ ಪೋಲಿಂಗ್ ಸ್ಟೇಷನ್ಸ್ಗೆ ಹೋಗಿ ಏನೇ ಮಾಹಿತಿ ಬೇಕಂದ್ರೂ ಸಹ ಅಲ್ಲಿಂದ ಪಡಿಬೋದಾಗಿರುತ್ತೆ. ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನೋದು ಪ್ರತಿಯೊಂದು PS ಅಲ್ಲಿನೂ 29 ಜೂನ್ ಒಳಗಡೆ ನಾವು ಇನಾಗ್ರೇಟ್ ಮಾಡ್ತೀವಿ. ಆ್ಯಂಡ್ ಬೂತ್ ಫೆಸಿಲಿಟೇಷನ್ ಸೆಂಟರ್ ಅನ್ನೋದು ಪ್ರತಿಯೊಂದು ಪಂಚಾಯಿತಿಯಲ್ಲಿ 23 ಪಂಚಾಯಿತಿ ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಗೆ ಬರುತ್ತೆ. ಮತ್ತು 7 ಮಂಚನಹಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಪಂಚಾಯತ್ ಆಫೀಸಲ್ಲಿ ಒಂದು ಬೂತ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಇಷ್ಟೇ, BLOಗಳು ಎನ್ಯುಮರೇಷನ್ ಫಾರ್ಮ್ಸ್ ಕಲೆಕ್ಟ್ ಮಾಡ್ಕೊಬಂದು ಅದನ್ನು ಡಿಜಿಟೈಸ್ ಮಾಡೋ ಅಗತ್ಯ ಇರುತ್ತೆ. ಸೊ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಬೂತ್ ಫೆಸಿಲಿಟೇಷನ್ ಸೆಂಟರ್ ಮಾಡಿ ಅವ್ರಿಗೇನು ಅಗತ್ಯ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದರೆ ಸಿಸ್ಟಮ್ ಇರ್ಬೋದು, ನೆಟ್ ಕನೆಕ್ಷನ್ ಇರ್ಬೋದು, ಇದೆಲ್ಲದನ್ನು ಬೂತ್ ಫೆಸಿಲಿಟೇಷನ್ ಸೆಂಟರಲ್ಲಿ ಮಾಡ್ತೀವಿ. ಆ್ಯಂಡ್ ವೋಟರ್ಗೆ ಯಾವುದೇ ರೀತಿ ಈ ಇಡೀ ಪ್ರಕ್ರಿಯೆ ಆಗೋ ಸಮಯದಲ್ಲಿ ಯಾವುದೇ ರೀತಿ ಅವರಿಗೆ ಸಮಸ್ಯೆ ಬಂದಾಗ, ತೊಂದರೆ ಬಂದಾಗ ಅಥವಾ ಡೌಟ್ಸ್ ಬಂದಾಗ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಪ್ರತಿಯೊಂದು ಮತಗಟ್ಟೆಯಲ್ಲಿ ಏನು ವೋಟರ್ ಫೆಸಿಲಿಟೇಷನ್ ಸೆಂಟರ್ನ ಓಪನ್ ಮಾಡ್ತೀವಿ, ಅಲ್ಲಿ ಹೋಗಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದಾಗಿರುತ್ತೆ. ಸೊ ಒಟ್ಟು ಬೂತ್ ಫೆಸಿಲಿಟೇಷನ್ ಸೆಂಟರ್ ಬಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 31 ಬೂತ್ ಫೆಸಿಲಿಟೇಷನ್ ಸೆಂಟರ್ನ ತೆರೆಯಲಾಗುತ್ತದೆ 29ನೇ ತಾರೀಕು ಒಳಗಡೆ. ಆ್ಯಂಡ್ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನೋದು ಪ್ರತಿಯೊಂದು PS ಅಲ್ಲಿ ಅಂದರೆ 252 PS ಅಲ್ಲೂ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇರುತ್ತೆ. ಆ್ಯಂಡ್ ಒಟ್ಟು 252 BLOs ಇದ್ದಾರೆ. ಆ್ಯಂಡ್ BLO ಸೂಪರ್ವೈಸರ್ಸ್ ಅನ್ನೋದು ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ 25 BLO ಸೂಪರ್ವೈಸರ್ಸ್ನೂ ನೇಮಕ ಮಾಡಿರ್ತೀವಿ. ಆ್ಯಂಡ್ ಇದೆಲ್ಲದು ತರಬೇತಿ 20ರಿಂದ 29ನೇ ತಾರೀಕುವರೆಗೂ ಏನು ತರಬೇತಿ ಕೊಡ್ತಾ ಇದ್ದೀವಿ, BLOಸ್ಗಾಗಿರ್ಬೋದು, BLO ಸೂಪರ್ವೈಸರ್ಸ್ಗಾಗಿರ್ಬೋದು, ಅಥವಾ ನೋಡಲ್ ಆಫೀಸರ್ಸ್ಗಾಗಿರ್ಬೋದು, AEROಸ್ಗಾಗಿರ್ಬೋದು, ಇದೆಲ್ಲದನ್ನು ತರಬೇತಿ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು 8 ಮಾಸ್ಟರ್ ಟ್ರೈನರ್ಸ್ನ ನಾವು ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಟ್ರೈನ್ ಮಾಡಿ ಅವರಿಂದ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ವಿ. ನೆನ್ನೆ ಆಲ್ರೆಡಿ BLAಸ್ಗೂ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ಸ್ಗೂ ನೆನ್ನೆ ಒಂದು ಸುತ್ತಿನ ಟ್ರೈನಿಂಗ್ ಆಗಿದೆ. ಆ್ಯಂಡ್ ನಾಳೆ ಕನ್ನಡ ಭವನದಲ್ಲಿ 29ನೇ ತಾರೀಕು ಜೂನಿಯರ್ ಕಾಲೇಜಲ್ಲಿ ಇನ್ನೊಂದು ರೌಂಡ್ BLOಸ್ಗೆ ಟ್ರೈನಿಂಗ್ ಹಮ್ಮಿಕೊಂಡಿದ್ದೀವಿ. ಸೊ ಅದೆಲ್ಲದಕ್ಕೂ 8 ಮಾಸ್ಟರ್ ಟ್ರೈನರ್ಸ್ ಇದ್ದಾರೆ. ಶಂಕರಪ್ಪ, ಉಮೇಶ್, ಶ್ರೀನಿವಾಸ್, ಮಂಜುನಾಥ್ BV, ನಾಗೇಂದ್ರಯ್ಯ, ಡಾಕ್ಟರ್ ರಾಮಕೃಷ್ಣ DC, ಮಧುಸೂದನ್ ಮತ್ತು ಮುನಿಕೃಷ್ಣ ಇವರು ಮಾಸ್ಟರ್ ಟ್ರೈನರ್ಸ್. ಆ್ಯಂಡ್